ಪೀಠಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಪರಿಪಾಠನು ಮತ್ತು ಅದೇನು ಒಕ್ಕಲಿಗ ಸಮಾಜದ ಧರ್ಮಪೀಠ ಮಾತ್ರ ಅಂತಲ್ಲ, JSSಗೂ ಹೋಗಿದ್ದು. ನಾವು ಸಿದ್ಧಗಂಗಾ ಮಠಕ್ಕೂ ನಾವೆಲ್ಲ ಅಭ್ಯರ್ಥಿಗಳು ಹೋಗಿ ಆಶೀರ್ವಾದ ತಗೊಂಡ್ಬಂದಿದ್ದಾರೆ ಈ ಥರ. ಬಟ್ ನಾವು ಹಂಗಂತ ಹೇಳಿ ಒಂದು ಯಾವ್ದಾದ್ರು ಸಮಾಜದ ದೃಷ್ಟಿಯಿಂದ ಈ ಚುನಾವಣೆನ ಅಥವಾ ನಮ್ಮ ಸ್ವಾಮೀಜಿಯವ್ರನ್ನ ಬಳಸ್ಕೋಬೇಕು ಅಂತಲ್ಲ. ಭಾಳ ಜನ ಅಪಪ್ರಚಾರ ಮಾಡ್ತಾರೆ. ನಮ್ಮ ಸಮಾಜದ ವಿಚಾರ ಬಂದಾಗ ನಾವೇ ಎಲ್ಲವನ್ನು ಕಾಂಗ್ರೆಸ್ಸು ನಿಮ್ಮ ಜೊತೆ ಇಲ್ಲ ಅನ್ನೋ ಥರ. ನಾವು ಬಹುಶಃ ನಮ್ಮ ಎಲ್ಲ ಜಾತ್ಯತೀತ ಪಕ್ಷ ಸೆಕ್ಯುಲರ್ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡ್ತಿದ್ರು ಯಾವ ಸಮಾಜಕ್ಕೂ ನಾವು ಅನ್ಯಾಯ ಮಾಡೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನು ಅಭ್ಯಾಸನೂ ಮಾಡ್ಕೊಂಡಿಲ್ಲ. ಅದರಲ್ಲಿ ಒಕ್ಕಲಿಗರಿಗಂತೂ ಯಾವುದೇ ಕಾರಣಕ್ಕೆ ಅಥವಾ ಆ ಭಾಗದ ಲಿಂಗಾಯತರಿಗಾಗಲಿ ಈ ಭಾಗದ ಒಕ್ಕಲಿಗರಿಗಾಗಲಿ ಅನ್ಯಾಯ ಆಗಿಲ್ಲ. ದಲಿತರಿಗೆ ಅಥವಾ ಮುಸ್ಲಿಮ್ಸ್ಗೆ ಆಗಿ ಅಥವಾ ಬ್ಯಾಕ್ವರ್ಡ್ಗೆ ಆಗಿ ನಾವು ಹೆಚ್ಚು ಶಕ್ತಿಯನ್ನು ಅವ್ರ ತೊಂದರೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವೋ ಹಾಗೆಯೇ ಸಹ ಲಿಂಗಾಯತ ಸಮಾಜಕ್ಕೂ ಒಕ್ಕಲಿಗ ಸಮಾಜಕ್ಕೂ ಸಾಕಷ್ಟು ಅವಕಾಶಗಳನ್ನ ರಾಜಕೀಯವಾಗಿ ಆಗಲಿ ಅಥವಾ ಸರ್ಕಾರದ ಯೋಜನೆಗಳಾಗಲಿ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಎಲ್ಲವನ್ನೂ ಸಹ ಗಮನದಲ್ಲಿ ಇಟ್ಕೊಂಡೇ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಹಾಗೆಯೇ ನಮ್ಮ ನ್ಯಾಷನಲ್ಲೂ ಖರ್ಗೆ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ವೇಣುಗೋಪಾಲ್ ಸುರ್ಜೇವಾಲಾ ಇವರೆಲ್ಲರೂ ಸಹ ಕೆಲವು ನಾವು ಈ ಪ್ರಣಾಳಿಕೆ ಮಾಡುವಂಥ ಸಂದರ್ಭಗಳಲ್ಲಿ ಪಕ್ಷದ ಮುಂದಿನ ತೀರ್ಮಾನಗಳನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಅದನ್ನೆಲ್ಲನೂ ಗಮನದಲ್ಲಿ ಇಟ್ಕೊಂಡೆ ಎಲ್ಲ ಕಮ್ಯುನಿಟಿಯ ಮತ್ತು ಫಾರ್ಮರ್ಸ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಸ್ವಾಮೀಜಿಯವ್ರಿಗೆ ನಾವೆಲ್ಲ ಅಭ್ಯರ್ಥಿಗಳು ಅಲ್ಲಲ್ಲೇ ಬಂದು ಆಶೀರ್ವಾದ ತಗೊಂಡಿದ್ರು. ನಾವೆಲ್ಲ ಒಟ್ಟಿಗೆ ಹೋಗಿ ಈ ಚುನಾವಣೆಗೆ ಒಂದು ಆಶೀರ್ವಾದ. ನಿಮಗೆ ಗೊತ್ತಿದೆ, ಯಾವ ಸ್ವಾಮೀಜಿಗಳು ನೇರವಾಗಿ ಚುನಾವಣೆನೇನು ಮಾಡಿ ಅಂತ ಹೇಳೋಕ್ಕಾಗಲ್ಲ, ಮಾಡಬಾರ್ದು. ಹೋದವ್ರಿಗೆ ಅವ್ರ ಆಶೀರ್ವಾದ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು ಧರ್ಮಪೀಠದ ಪರಿಪಾಠ. ಯಾರಿಗೆ ನಮಗೆ ಯೋಗ್ಯತೆ ಇದೆಯೋ ಅವ್ರಿಗೆ ತಲುಪುತ್ತೆ ಅವರ ಆಶೀರ್ವಾದ. ದೇವ್ರ ಹತ್ರ ಹೋಯ್ತೀವಿ, ಕೇಳ್ತೀವಿ, ದೇವರು ಆಶೀರ್ವಾದ ಮಾಡುತ್ತೆ ಅಂತ ನಂಬಿಕೆ ಇಟ್ಟು ಹೋಗ್ತೀವಿ ಅಷ್ಟೇ. ಅದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ದುರುಪಯೋಗ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಇಲ್ಲ. ಬೇರೆಯವ್ರು ಮಾಡ್ತಾರೋ ಗೊತ್ತಿಲ್ಲ. ನಾವು ಆ ಥರ ಎಲ್ಲ ನಮ್ಮ ಕೃಷ್ಣ ಬೈರೇಗೌಡರಾಗಲಿ, ಸುಧಾಕರ್ ಆಗಲಿ, ನಾನಾಗಲಿ, ರಾಮಲಿಂಗ ರೆಡ್ಡಿಯವರಾಗಲಿ, ನಮ್ಮ ಅಭ್ಯರ್ಥಿಗಳು ನಮ್ಮ ರಕ್ಷಾರಾಮಯ್ಯ ಇದ್ದರು, ಸೌಮ್ಯ ರೆಡ್ಡಿ ಇದ್ದರು, ರಾಜೀವ್ ಗೌಡ ಇದ್ದರು, ಮತ್ತು ಲಕ್ಷ್ಮಣ್ ಇದ್ದರು, ಇನ್ನೂ ಒಂದಿಬ್ಬರು ಯಾರೋ ಮುದ್ದನ್ಮೇಗೌಡರು ಇದ್ದರು, ಮನ್ಸೂರು ಇದ್ದರು. ಎಲ್ಲರೂ ಯಾರೂ ನಾವು ನಮ್ಮ ಈ ಒಂದು ಮಠನ ಪೊಲ್ಯೂಟ್ ಮಾಡೋದಕ್ಕೆ ನಾವೇ ಇಷ್ಟಪಡಲ್ಲ. ನಾವು ಅವ್ರ ಆಶೀರ್ವಾದ ಪಡಿತೀವಿ ಅಷ್ಟೇ ಬಿಟ್ಟರೆ ನಾವು ಅದನ್ನು ಬೇರೆ ಥರ ಉಪಯೋಗಿಸ್ಕೊಳ್ಳೋಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.